ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲ ಓದಿದ್ದಾರೆ ಅವ್ರಿಗಾಗಿ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದೇನಂದರೆ, ಮೆಡಿಕಲ್ ಫೀಲ್ಡಲ್ಲಿ MBBS ಇರ್ಬೋದು, ಫಾರ್ಮಸಿಸ್ಟ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಈ ಥರ ಮೆಡಿಕಲಿಗೆ ಸಂಬಂಧಪಟ್ಟಂಗೆ ಏನು ಕೋರ್ಸ್ ಮುಗಿಸಿ ದುಬೈಯಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರಿ. ಯಾಕೆಂದರೆ ದುಬೈಯಲ್ಲಿ ಮೆಡಿಕಲ್ ಫೀಲ್ಡ್ಗೆ ತುಂಬ ಬೇಡಿಕೆ ಇದೆ, ಮತ್ತು ಇಕ್ವಿಪ್ಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ಫೀಲ್ಡಲ್ಲೂ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಮುಂದುವರೆದಿರೋ ಅಂಥ ದೇಶ ಅದು. ಹಂಗಾಗಿ ಅಲ್ಲಿ ಯಾರೆಲ್ಲ ಹೋಗಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅವ್ರಿಗಾಗಿ ಸಂಪೂರ್ಣ ಮಾಹಿತಿನ ಇವತ್ತು ಕೊಡ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ಲಿ. ಅಲ್ಲಿ ಹೋಗಿ ನೀವು ಕೆಲಸ ಮಾಡಬೇಕು ಅಂತಂದರೆ, ಈಗ ದುಬೈಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ತುಂಬ ಹೆಚ್ಚು ಉಪಯುಕ್ತವಾದ ಇನ್ಸ್ಟ್ರೂಮೆಂಟ್ಸ್ಗಳು, ಮಾಡ್ರನ್ ಇನ್ಸ್ಟ್ರೂಮೆಂಟ್ಸ್ಗಳು ಎಲ್ಲ ಉಪಯೋಗಿಸಿ ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನೀವು ಕೆಲಸ ಮಾಡಬೇಕು ಅಂತಂದರೆ ಒಂದು ಎಕ್ಸಾಮ್ನ ಬರೀಬೇಕಾಗುತ್ತೆ ನಮ್ಮ ಇಂಡಿಯನ್ಸ್. ಅದ್ಯಾವುದು ಅಂದರೆ DHA ಎಕ್ಸಾಮ್ ಅಂತ ಕರೀತಾರೆ, ಅಂದರೆ ದುಬೈ ಹೆಲ್ತ್ ಅಥಾರಿಟಿ ಎಕ್ಸಾಮ್ ಅಂತೇಳಿ. ಇದು ಇಂಡಿಯನ್ ಮೆಡಿಕಲ್ ಪ್ರೊಫೆಷನಲ್ಸ್ ಯಾರು ಆಸ್ಪಿರೆಂಟ್ಸ್ ಇದ್ದೀರಿ ಅವರು ಒಂದು ಉದ್ಯೋಗನ ದುಬೈಯಲ್ಲಿ ಮಾಡಬೇಕು ಅಂತ ಇದ್ದರೆ ಈ DHA ಎಕ್ಸಾಮ್ನ ಪಾಸ್ ಮಾಡಬೇಕಾಗುತ್ತೆ. ದುಬೈ ಅನ್ನೋದು ನಾನು ಹೇಳ್ದಲ್ಲ, ಬೂಮಿಂಗ್ ಹೆಲ್ತ್ ಕೇರ್ ಇಂಡಸ್ಟ್ರಿ ಅಟ್ರಾಕ್ಟ್ಸ್ ಇಂಡಿಯನ್ ಡಾಕ್ಟರ್ಸ್, ನರ್ಸ್ ಆ್ಯಂಡ್ ಫಾರ್ಮಸಿಸ್ಟ್ ವಿತ್ ಕಾಂಪಿಟೇಟಿವ್ ಸ್ಯಾಲ್ರಿ ಪ್ಯಾಕೇಜ್. ಒಳ್ಳೆ ಪ್ಯಾಕೇಜ್ ಕೊಡ್ತಾರೆ, ಮಾಡ್ರನ್ ವರ್ಕ್ ಎನ್ವೈರ್ನಮೆಂಟ್ ಇರ್ತದೆ. ದುಬೈಯಲ್ಲಿ ಒಂದು ಎಕ್ಸಲೆಂಟ್ ಆಪ್ಷನ್ ಫಾರ್ ಕ್ವಾಲಿಫೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್. ತುಂಬ ಬೇಡಿಕೆ ಇದೆ, ಮತ್ತು ಒಂದು ಉತ್ತಮವಾದ ರೀತಿಯಲ್ಲಿ ಅಲ್ಲಿ ಡಾಕ್ಟರ್ಸ್ಗೆ, ಮೆಡಿಕಲ್ ಫೀಲ್ಡ್ನವ್ರಿಗೆ ನೋಡ್ಕೋತಾ ಇದ್ದಾರೆ. ಅದೇ ರೀತಿ DHA ಒಂದು ಲೈಸೆನ್ಸ್ ಎಕ್ಸಾಮ್, ವ್ಯಾಲಿಡೇಟ್ ಯುವರ್ ಮೆಡಿಕಲ್ ನಾಲೆಡ್ಜ್ ಆ್ಯಂಡ್ ಎಲಿಜಿಬಿಲಿಟಿ ಸರ್ವ್ ಲೀಡಿಂಗ್ ದ ಹಾಸ್ಪಿಟಲ್ಸ್ ಆ್ಯಂಡ್ ಕ್ಲಿನಿಕ್ಸ್ ಅಕ್ರಾಸ್ UAE. ಅಂದರೆ ಒಂದು ಲೈಸೆನ್ಸ್ ಅನ್ನೋದು ನೀವು ತಗೋಬೇಕಾಗುತ್ತೆ. DHA ಅನ್ನೋದು ಒಂದು ಲೈಸೆನ್ಸ್, ಒಂದು ಮೆಡಿಕಲ್ ನಾಲೆಡ್ಜ್ ಯಾವ ಥರ ಇದೆ, ಅದರ ಎಲಿಜಿಬಿಲಿಟಿ ಏನಿದೆ, ಅದ್ರ ಬಗ್ಗೆ ನಿಮಗೊಂದು ಟೆಸ್ಟ್ ಮಾಡಿಬಿಟ್ಟು ಒಂದು ಲೈಸೆನ್ಸ್ ಕೊಡ್ತಾರೆ. ಆ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಿದ್ರೆ ದುಬೈಯಲ್ಲಿ ಹಾಸ್ಪಿಟಲ್ಗಳಲ್ಲಿ ಹೋಗಿ ನೀವು ಕೆಲಸ ಮಾಡ್ಬೋದು. ಈ ದುಬೈ ಹೇಳಿದ್ನಲ್ಲ, DHA ಎಕ್ಸಾಮು ಲೈಸೆನ್ಸ್ ಎಕ್ಸಾಮು ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗೋಸ್ಕರ, ಇನ್ಕ್ಲೂಡಿಂಗ್ ಡಾಕ್ಟರ್ಸ್, ನರ್ಸ್, ಫಾರ್ಮಸಿಸ್ಟ್. ಈ ಎಕ್ಸಾಮು ವರ್ಷಕ್ಕೆ 3 ಸಲ ನಡೆಯುತ್ತೆ, 4 ಟೈಮ್ಸ್ ನಡೆಯುತ್ತೆ. ದ ಎಕ್ಸಾಮ್ ಹೆಲ್ಡ್ 4 ಟೈಮ್ಸ್ ಎ ಇಯರ್. ಜನವರಿಲಿ ಒಂದು ಸಲ ನಡೆಯುತ್ತೆ, ಏಪ್ರಿಲಲ್ಲಿ, ಜುಲೈಯಲ್ಲಿ ಮತ್ತು ಅಕ್ಟೋಬರಲ್ಲಿ. ಈ ಥರ 4 ಥರ ನಡೆಯುತ್ತೆ. ಇದೊಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಡ್ಯೂರೇಷನ್ ಬಂದು 2 to 3 hours ಇರುತ್ತೆ. ಅಂದರೆ ನಿಮ್ಮ ಪ್ರೊಫೆಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಮೆಡಿಕಲ್ ಇರ್ಬೋದು, ನರ್ಸಿಂಗು, ಫಾರ್ಮಸಿಸ್ಟು, ಈ ಥರ ನಿಮ್ಮ ಪ್ರೊಫೆಷನ್ ಮೇಲೆ ಏನಾಗುತ್ತೆ ಅದು ಎಕ್ಸಾಮ್ ಡ್ಯೂರೇಷನ್ ಫಿಕ್ಸ್ ಆಗುತ್ತೆ. ಅಂದರೆ ನೀವು ಈಗೇನು ಇಲ್ಲಿ ಇಂಡಿಯಾದಲ್ಲಿ ಕೋರ್ಸ್ ಮಾಡಿದ್ರಿ 60% ಮಾರ್ಕ್ಸ್ ಇರಬೇಕು, ಮತ್ತು 2 to 5 years ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಒಳ್ಳೆ ಬೇಡಿಕೆ ಇರ್ತದೆ ಅಲ್ಲಿ. ಏನೆಲ್ಲ ಎಲಿಜಿಬಿಲಿಟಿ ಅಂತ ಬಂದಾಗ 18 yearsಗಿಂತ ಜಾಸ್ತಿ ಆಗಿರಬೇಕು. ಎಜುಕೇಷನ್ MBBS ಇಲ್ಲ BDS, ಫಾರ್ಮಾ, B.Pharma, BSc ನರ್ಸಿಂಗ್ ಡಿಗ್ರಿ, ಈ ಥರದ್ದು ಎಲ್ಲ ಕೋರ್ಸ್ವರೆಗೂ ಅಲ್ಲಿ ಬೇಡಿಕೆ ಇದೆ. ಎಕ್ಸ್ಪೀರಿಯನ್ಸ್ ಹೇಳಿದ್ನಲ್ಲ, 2 to 5 years ಇರಬೇಕು. ಡಾಟಾ ಫ್ಲೋ ವೆರಿಫಿಕೇಶನ್ ಮ್ಯಾಂಡೇಟರಿ ಫಾರ್ ಡಿಗ್ರಿ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟ್ರಿ ಇರುತ್ತೆ. ಹೋಮ್ ಕಂಟ್ರಿ ಲೈಸೆನ್ಸ್ ಇರಬೇಕು. ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟು, ಪಾಸ್ಪೋರ್ಟು ಮತ್ತು ಫೋಟೋ, ಇಷ್ಟು ಡಾಕ್ಯುಮೆಂಟ್ಸು ನೀವು ಆ ಎಕ್ಸಾಮ್ ಬರೀಬೇಕು ಅಂದರೆ ಎಲ್ಲ ಬೇಕಾಗುತ್ತೆ. ಇದರ ಎಕ್ಸಾಮ್ ಫೀಸ್ ಬಂದು ಡಾಕ್ಟರ್ಸ್ಗಾದರೆ AED ಅಂತ ಹೇಳಿ ಕರಿತೀವಿ. AED ಅಂತ ಬರುತ್ತೆ ಅಲ್ಲಿ ಆ ದೇಶದಲ್ಲಿ. ಅಲ್ಲಿ 1,000ದಿಂದ 1,200 ಇರ್ತದೆ. ಅದೇ ನರ್ಸಿಂಗಿಗಾದರೆ 800ಇಂದ 900. ಫಾರ್ಮಸಿಸ್ಟ್ ಆದರೆ 1,000ಇಂದ 1,200. ರಿಸಲ್ಟು ನೀವು ಆನ್ಲೈನ್ ಎಕ್ಸಾಮ್ ಫೇಸ್ ಮಾಡಿದ ತಕ್ಷಣ 5 to 10 daysಲ್ಲಿ ಬಂದ್ಬಿಡುತ್ತೆ. ಪಾಸಿಂಗ್ ಆಯಿತು ಅಂದರೆ ನಿಮಗೆ ಲೈಸೆನ್ಸ್ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಇದೆ ಅಂದರೆ ಮುಂಬೈ, ಡೆಲ್ಲಿ, NCR, ಬೆಂಗಳೂರು, ಹೈದರಾಬಾದು, ಚೆನ್ನೈ, ಅಹಮದಾಬಾದು, ಕೊಚ್ಚಿ, ಕಲ್ಕಟ್ಟ, ತ್ರಿವೇಂದ್ರಮು, ಮಾರ್ಗೋನ್, ಇಷ್ಟ ಕಡೆ ಇಂಡಿಯಾದಲ್ಲಿ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ. ಎಕ್ಸಾಮ್ ಪ್ಯಾಟ್ರನ್ ಎಲ್ಲ ಯಾವ ಥರ ಇರುತ್ತೆ ಅಂತ ಬಂದರೆ, ಡಾಕ್ಟರ್ಸ್ ಇಲ್ಲ ಡೆಂಟಿಸ್ಟ್ಗಾದರೆ 150 ಕ್ವಶನ್ಸ್ ಇರುತ್ತೆ. 165 to 180 minutes ಇರುತ್ತೆ. ಪಾಸಿಂಗ್ ಇದು 60% ಇರಬೇಕು. ಫಾರ್ಮಸಿಸ್ಟ್ಗಾದರೆ 120 ಕ್ವಶನ್ಸ್ ಇರುತ್ತೆ, 165 minutes ಇರುತ್ತೆ. ಇಲ್ಲೂ ಅಷ್ಟೇ ಪಾಸಿಂಗ್ ಇದು ಎಲಿಜಿಬಲ್ ಅಂತ ಬಂದರೆ 60% ಪಾಸಿಂಗ್ ಬರಬೇಕು. ನರ್ಸಿಂಗಿಗೆ ಅಷ್ಟೇ
150 MCQ ಕ್ವಶನ್ಸ್ ಇರ್ತವೆ, 165 ಮಿನಿಟ್ಸ್ ಇರುತ್ತೆ. ಇಲ್ಲೂ ಅಷ್ಟೇ 60% ಪಾಸಿಂಗು. ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ಬಂದರೆ 100 MCQ ಇರುತ್ತೆ, 150 ಮಿನಿಟ್ಸ್ ಇರುತ್ತೆ, 55 ಪಾಸಿಂಗ್ ಮಾರ್ಕ್ಸ್. ಇಲ್ಲಿ DHA ಎಕ್ಸಾಮ್ ಅಲ್ಲಿ ಎಲ್ಲ MCQ ಕ್ವಶನ್ಸ್ ಇರುತ್ತೆ. ಅಂದ್ರೆ ಇದರಲ್ಲಿ ಯಾವ ತರದ ಕ್ವಶನ್ಸ್ ಇರುತ್ತೆ ಅಂದ್ರೆ ಥಿರಿಯಾಟಿಕಲ್ ಕ್ವಶನ್ಸ್ ಇರ್ಬೋದು, ಅಪ್ಲೈಡ್ ನಾಲೆಡ್ಜ್ ಕ್ವಶನ್ಸ್ ನ ಕೇಳ್ತಾರೆ ಸಂಬಂಧಪಟ್ಟಂಗೆ. ಇದರಲ್ಲಿ ಪ್ರೊಫೆಷನಲ್ ಕ್ಯಾಟಗರೀಸ್ ಅಂದ್ರೆ ಫಿಸಿಷಿಯನ್, ಸ್ಪೆಷಲಿಸ್ಟು, ಡೆಂಟಿಸ್ಟು, ನರ್ಸು, ಮಿಡ್ವೈಫ್ಸ್, ಅಲೈಡ್ ಹೆಲ್ತ್ ಕೇರ್ಸ್, TACM ಅಂತ ಕರೀತಾರೆ, ಟ್ರೆಡಿಷನಲ್, ಕಾಂಪ್ಲಿಮೆಂಟರಿ ಅಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತೇಳಿ, ಆಯುರ್ವೇದಿಕ್ಕು ಆ ಥರದವರೆಲ್ಲ ಬರ್ತಾರಲ್ಲ ಅವ್ರನ್ನೆಲ್ಲ ಇದಕ್ಕೆ ಈ ಗ್ರೂಪಲ್ಲಿ ಸೇರಿಸ್ಕೋತಾರೆ. ಅದೇ ರೀತಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಬೇಕು. ಶ್ರೇಯನ್ ಅಂತ ಹೇಳಿ ಒಂದು ಪೋರ್ಟಲ್ ಬರುತ್ತೆ. ಆ ಪೋರ್ಟಲಲ್ಲಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. DHA ಪೋರ್ಟಲಲ್ಲಿ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿಕೊಂಡು ಗೈಡ್ಲೈನ್ಸ್ ಏನು ಹೇಳ್ತಾ ಹೋಗುತ್ತೆ ಅದನ್ನು ಕೇಳ್ತಾ ಹೋಗ್ಬೇಕು. ಪೇದ ಅಪ್ಲಿಕೇಶನ್ ಫೀಸ್ ಆನ್ಲೈನ್ ಅವಾಗಲೇ ಹೇಳಿದ್ನಲ್ಲ, ಆ ಫೀಸ್ನ ಪೇ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಯುವರ್ DHA ಎಕ್ಸಾಮ್ ಸ್ಲಾಟ್, ಯಾವ ಟೈಮಲ್ಲಿ ನೀವು ಬರೀತೀರಿ, ಮತ್ತು ಪ್ರೋಮೆಟ್ರಿಕ್ ಸೆಂಟರ್ ಯಾವ್ದು ಬೇಕು ಅಂತೇಳಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಿಲೆಬಸ್ ಎಲ್ಲ ಬಂದು ಅವ್ರವ್ರ ಪ್ರೊಫೆಷನಲಿಗೆ ತಕ್ಕನಂಗೆ, ಈಗ ಮೆಡಿಕಲ್ಗೆ ಹೋದ್ರೆ ಮೆಡಿಕಲ್ ಪ್ರೊಫೆಷನಿಗೆ ತಕ್ಕನಂಗೆ ಇರುತ್ತೆ. ಅದೇ ರೀತಿ ಲ್ಯಾಬ್ ಟೆಕ್ನಿಷಿಯನ್ ಅಂದರೆ ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟು, ನರ್ಸಿಂಗು ಅವ್ರವ್ರಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಸಿಲೆಬಸ್ನ ಅರೇಂಜ್ ಮಾಡಿರ್ತಾರೆ. ಕ್ಯಾರಿಯರ್ ಆಪರ್ಚುನಿಟೀಸ್ ಏನಿದೆ ಅಂತಂದರೆ ಜನರಲ್ ಫಿಸಿಷಿಯನ್ MBBS, BDS, B ಫಾರಮ್ನವ್ರಿಗೆ AED ಅಂದರೆ ಅರಬ್ ಎಮರೇಟ್ಸ್ ಡಿಮ್ರಾಮ್ ಅಂತ ಹೇಳಿ ಕರೀತಾರೆ. ಅದು 10 to 25,000 ಪರ್ ಮಂತ್ ಇದೆ. ಅಂದರೆ ನಿಯರ್ಲಿ ಒಂದು AEDಗೆ 25 ರೂಪಾಯಿ ಇಲ್ಲ 24ರಿಂದ 25 ರೂಪಾಯಿ ಇದೆ. ನೀವು ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸ್ಯಾಲ್ರಿ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಅಂದರೆ 6.5 ಲಕ್ಷದವರೆಗೂ ಒಂದು ತಿಂಗಳಿಗೆ ಡಾಕ್ಟರ್ಸ್ಗೆಲ್ಲ ಕೊಡ್ತಾರೆ. ಅದೇ ರೀತಿ ಫಾರ್ಮಸಿಸ್ಟು ಅಂತ ಬಂದರೆ 2.5 ಲಕ್ಷ, ನರ್ಸ್ಗಳಿಗೆಲ್ಲ ಅದೇ ರೇಂಜ್ ಇರ್ತದೆ. ಲ್ಯಾಬ್ ಟೆಕ್ನಿಷಿಯನ್ ಈ ಥರದ್ದು ಪರ್ ಮಂತಲ್ಲಿ ಅಲ್ಲಿನ ಅರಬ್ ಎಮಿರೇಟ್ಸ್ ಡೈರಹಾಮ್ ಅಂತ ಹೇಳಿ ಕರೀತಾರೆ, AED ಅಂತ ಹೇಳಿ ಕರೀತಾರೆ. ಅದನ್ನು ನಾವು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಒಂದಕ್ಕೆ 24ರಿಂದ 25 ರೂಪಾಯಿ ಇರುತ್ತೆ. ಲ್ಯಾಬ್ ಟೆಕ್ನಿಷಿಯನು ಮತ್ತು B ಫಾರ್ಮ್ ಅವರು, ಫಾರ್ಮಸಿಸ್ಟು, ರಿಜಿಸ್ಟರ್ಡ್ ನರ್ಸ್ ಏನಿರ್ತಾರೆ ಅವರೆಲ್ಲ ಈ ಅಪರ್ಚುನಿಟಿಗೆ ಹೋಗ್ಬೋದು. ಇದೊಂದು ತುಂಬ ಒಳ್ಳೆಯ ಅವಕಾಶ. ಯಾಕೆಂದರೆ ನಮ್ಮ ಇಂಡಿಯನ್ ಸ್ಯಾಲ್ರಿಗಿಂತ 10 to 15 ಟೈಮ್ಸ್ ಜಾಸ್ತಿ ಕೊಡೋ ಅಂಥ ದೇಶ ಅಂದರೆ ಅದೇ ದುಬೈ ಹೆಲ್ತ್ ಹಾಸ್ಪಿಟಲ್ಸ್ಗಳಲ್ಲಿ ಕೊಡ್ತಾರೆ. ಹಂಗಾಗಿ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಯಾರು ಇಷ್ಟಪಡ್ತಿದ್ದೀರಿ ಈ DHA ಎಕ್ಸಾಮ್ನ ಪಾಸ್ ಮಾಡಬೇಕಾಗುತ್ತೆ. ಇದು ಒಂದು ಉತ್ತಮವಾದ ಎಕ್ಸಾಮು ಮತ್ತು ಜೊತೆಗೆ ಈಸಿ ಇರ್ತದೆ, ಎಲ್ಲರೂ ಕ್ಲಿಯರ್ ಮಾಡ್ಬೋದು, ಆ ಥರ ಇರುತ್ತೆ. ಒಂದು ಲೈಸೆನ್ಸ್ ಥರ ಕೊಡ್ತಾರೆ, ನೀವು ಪಾಸ್ ಮಾಡಿಕೊಂಡು ಯಾವಾಗ ಬೇಕಾದರೂ ದುಬೈಯಲ್ಲಿ ಹೋಗಿ ಕೆಲಸ ಮಾಡ್ಬೋದು. ಅಂತ ಒಂದು ಒಳ್ಳೆಯ ಅವಕಾಶ. ತುಂಬ ಗೌರವಯುತವಾಗಿ ನಡೆಸ್ಕೋತಾರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ದುಬೈಯಲ್ಲಿ. ಆ ಥರ ಒಂದು ಉತ್ತಮವಾದ ಫೀಲ್ಡ್ ಇದೆ. ಹಂಗಾಗಿ ಯಾರೆಲ್ಲ ಇಷ್ಟಪಡ್ತಿದ್ದೀರಿ ಅಲ್ಲೆಲ್ಲ ಹೋಗಿ ಕೆಲಸ ಮಾಡಬೇಕು ಅಂತ ಅವರು ಈ ಎಕ್ಸಾಮ್ನ ತಗೋಬೋದು. DHA ಎಕ್ಸಾಮು ದುಬೈ ಹೆಲ್ತ್ ಅಥಾರಿಟಿ ಎಕ್ಸಾಮ್ ಅಂತೇಳಿ ವರ್ಷದಲ್ಲಿ 4 ಸಲ ನಡೆಯುತ್ತೆ. ನಾನು ಹೇಳಿದ್ದೀನಲ್ಲ 4 ಸಲ ನಡೆಯುತ್ತೆ. ಆ ಡೇಟ್ಗಳು ನೋಡಿಕೊಂಡು ನೀವು ಆ ಎಕ್ಸಾಮ್ನ ಬರೀಬೋದು. ನೋಡ್ಕೊಳ್ಳಿ, ಒಂದು ಜನವರಿ ಮತ್ತು ಯಾವ್ದು ಜನವರಿ, ಏಪ್ರಿಲ್ಲು, ಜುಲೈ, ಅಕ್ಟೋಬರ್ ಈ ಥರ 4 ತಿಂಗಳಲ್ಲಿ ಈ ವರ್ಷದಲ್ಲಿ ನಡೆಯುತ್ತೆ. ಒಂದು ಉತ್ತಮವಾದ ಎಕ್ಸಾಮು. ಯಾರೆಲ್ಲ ಬರೀಬೇಕು ಅಂದ್ಕೊಂಡಿದ್ರಿ ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಷನಲ್ ಚಾನಲ್ಲು. ಮುಂದಿನ ಎಜುಕೇಷನಲ್ ಮಾಹಿತಿ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ ಯು.